ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ತಂದೆಯ ಆಶೀರ್ವಾದ. ಆನಂದನ ಗೆಲುವಿನ ಕತೆ. ನಮ್ಮ ಜೀವನದಲ್ಲಿ ನಾವು ಹಲವಾರು ಸವಾಲುಗಳನ್ನು ಎದುರಿಸುತ್ತೇವೆ. ಆದರೆ ಪೋಷಕರ ಆಶೀರ್ವಾದ ನಮ್ಮನ್ನು ಯಾವ ರೀತಿಯಲ್ಲಿ ಬೆಳೆಯಿಸುತ್ತದೆ ಎಂಬುದಕ್ಕೆ ಈ ಕತೆ ಒಂದು ಅದ್ಭುತ ಉದಾಹರಣೆ. ಇದು ಬೆಂಗಳೂರಿನ ಒಬ್ಬ ಸಾಧಾರಣ ವ್ಯಕ್ತಿಯ ಅದ್ಭುತ ಸಾಧನೆಯ ಕತೆ. ಆನಂದ್ ಎಂಬ ಯುವಕನು ತನ್ನ ತಂದೆಗೆ ಒಬ್ಬನೇ ಪುತ್ರ. ಅವರ ತಂದೆ ಸರಳ, ಪ್ರಾಮಾಣಿಕ ವ್ಯಕ್ತಿ, ಆದರೆ ಆರ್ಥಿಕವಾಗಿ ಹೆಚ್ಚಿನ ಸಂಪತ್ತಿಲ್ಲದವರು. ತಮ್ಮ ಕೊನೆಯ ಕ್ಷಣದಲ್ಲಿ ಅವರು ತಮ್ಮ ಮಗನ ಕೈಹಿಡಿದು ಹೇಳಿದರು, ಮಗನೇ, ನಾನು ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಬದುಕಿದೆ. ನಾನು ನಿನ್ನಿಗೆ ಬಿಟ್ಟು ಹೋಗಲು ಯಾವುದೋ ಭೌತಿಕ ಸಂಪತ್ತು ಇಲ್ಲ, ಆದರೆ ನಾನು ನಿನ್ನನ್ನು ಹೃದಯಪೂರ್ವಕವಾಗಿ ಆಶೀರ್ವದಿಸುತ್ತೇನೆ. ನನ್ನ ಆಶೀರ್ವಾದವು ನಿನ್ನನ್ನು ಯಶಸ್ವಿಯಾಗಿ ಮತ್ತು ಸಂತೋಷದಿಂದ ಬದುಕಿಸುತ್ತದೆ. ನಿನ್ನ ಕೈಯಲ್ಲಿನ ಧೂಳು ಚಿನ್ನವಾಗುತ್ತದೆ ಎಂಬ ಮಾತು ನಿಜವಾಗಲಿ. ತಂದೆಯ ಅಂತಿಮ ಮಾತುಗಳನ್ನು ಆನಂದ್ ಕಣ್ಣೀರಿನಿಂದ ಆಲಿಸಿ ಅವರ ಪಾದಗಳನ್ನು ಮುಟ್ಟಿದನು. ಅವರ ಆಶೀರ್ವಾದವನ್ನು ಸ್ವೀಕರಿಸಿದನು. ತಂದೆಯ ನಿಧನದ ನಂತರ ಆನಂದ್ ಒಂದು ಸಣ್ಣ ವ್ಯಾಪಾರ ಆರಂಭಿಸಿದನು. ರಸ್ತೆ ಬದಿಯಲ್ಲಿ ಸರಕುಗಳನ್ನು ಮಾರಲು ಆರಂಭಿಸಿದನು. ಅವನ ಪ್ರಾಮಾಣಿಕತೆ, ಕಠಿಣ ಪರಿಶ್ರಮ ಮತ್ತು ನಿಷ್ಠೆಯಿಂದ ಅವನ ವ್ಯಾಪಾರ ನಿಧಾನವಾಗಿ ವೃದ್ಧಿಯಾಗಿ ಒಂದು ಸಣ್ಣ ಅಂಗಡಿಯಾಗಿ ಬದಲಾಯಿತು. ಕಾಲಕ್ರಮೇಣ ಆನಂದ್ ದೊಡ್ಡ ವ್ಯಾಪಾರಿ ಆದನು. ಜನರು ಅವನ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು, ಇವರು ತಂದೆಯ ಆಶೀರ್ವಾದ ಹೊಂದಿರುವ ವ್ಯಕ್ತಿ. ಒಂದು ದಿನ ಆನಂದ್ ಒಂದು ಪ್ರಶ್ನೆಯನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡನು, ನಾನು ನಷ್ಟಖಚಿತವಾದ ವ್ಯವಹಾರವನ್ನು ಮಾಡಿದರೂ ನನ್ನ ತಂದೆಯ ಆಶೀರ್ವಾದ ನನ್ನನ್ನು ರಕ್ಷಿಸಬಹುದೇ? ಸ್ನೇಹಿತನಿಗೆ ಈ ವಿಚಾರವನ್ನು ಹಂಚಿದಾಗ ಸ್ನೇಹಿತನು ಪರೋಕ್ಷವಾಗಿ ಆನಂದ್ಗೆ ಪಾಠ ಕಲಿಸಬೇಕು ಎಂದು ನಿಶ್ಚಯಿಸಿದನು. ಅವನು ಹೇಳಿದರನು, ನೀನು ನಷ್ಟಕ್ಕೆ ಗುರಿಯಾಗಲು ಬಯಸಿದರೆ ಭಾರತದಲ್ಲಿ ಲವಂಗಗಳನ್ನು ಖರೀದಿಸಿ ಜಾಂಜಿಬಾರ್, ಆಫ್ರಿಕಾದಲ್ಲಿ ಮಾರಾಟ ಮಾಡು. ಅಲ್ಲಿ ಲವಂಗವು ತೀರಾ ಅಗ್ಗ, ಯಾರೂ ನಿನ್ನಿಂದ ಖರೀದಿಸುವುದಿಲ್ಲ. ಆನಂದ್ ಈ ಸವಾಲನ್ನು ಸ್ವೀಕರಿಸಿದನು ಮತ್ತು ಜಾಂಜಿಬಾರ್ಗೆ ಹೊರಟನು. ಜಾಂಜಿಬಾರ್ ತಲುಪಿದಾಗ ಸುಲ್ತಾನನು ರಾಜ ಕಡಲ ತೀರದಲ್ಲಿ ಸೈನಿಕರೊಂದಿಗೆ ನಡೆಯುತ್ತಿರುವುದನ್ನು ಅವನು ಗಮನಿಸಿದನು. ಆದರೆ ಸೈನಿಕರು ಶಸ್ತ್ರಾಸ್ತ್ರಗಳ ಬದಲು ಬಟ್ಟೆಗಳನ್ನು ಹೊತ್ತಿದ್ದರು. ಆನಂದ್ ಕುತೂಹಲದಿಂದ ಸುಲ್ತಾನನನ್ನು ಕೇಳಿದನು, ನಿಮ್ಮ ಸೈನಿಕರು ಶಸ್ತ್ರಗಳ ಬದಲು ಬಟ್ಟೆಗಳನ್ನು ಹೊತ್ತಿದ್ದಾರೆ? ಸುಲ್ತಾನನು ಉತ್ತರಿಸಿದ, ನಾನು ನನ್ನ ಬಹುಮೌಲ್ಯ ಉಂಗುರವನ್ನು ಕಡಲ ತೀರದಲ್ಲಿ ಕಳೆದುಕೊಂಡಿದ್ದೇನೆ. ಅದು ಆಶೀರ್ವಾದಿತ ಉಂಗುರ, ನನ್ನ ರಾಜ್ಯದ ಶಕ್ತಿ ಮತ್ತು ಶಾಂತಿಯ ಸಂಕೇತ. ಅದನ್ನು ಹುಡುಕಲು ನನ್ನ ಸೈನಿಕರು ಮರಳನ್ನು ತೆಗೆಯುತ್ತಿದ್ದಾರೆ. ಸುಲ್ತಾನ್ ಆನಂದ್ಗೆ ಕೇಳಿದನು, ನೀನು ಈ ಬಾರಿ ಏನು ವಹಿವಾಟಿಗೆ ತಂದಿದ್ದೀಯಾ? ಆನಂದ್ ನಗುತ್ತಾ ಉತ್ತರಿಸಿದ, ಲವಂಗಗಳು. ಸುಲ್ತಾನ್ ಅಚ್ಚರಿಯಿಂದ ಹೇಳಿದರು, ಲವಂಗಗಳು? ಜಾಂಜಿಬಾರ್ ಲವಂಗಗಳ ಭೂಮಿ. ನಿನ್ನನ್ನು ಯಾರೋ ಮೋಸ ಮಾಡಿರುವಂತೆ ತೋರುತ್ತದೆ. ಇಲ್ಲಿ ಲವಂಗಗಳು ತುಂಬಾ ಅಗ್ಗ, ಜನರು ಅದನ್ನು ನಿನ್ನಿಂದ ಖರೀದಿಸುವ ಪ್ರಶ್ನೆಯೇ ಇಲ್ಲ. ಆನಂದ್ ಸುಮ್ಮನಾಗದೆ ಲಘುವಾಗಿ ನಕ್ಕು ಹೇಳಿದರು, ನಾನು ಈ ಸ್ಥಳದಲ್ಲೂ ನನ್ನ ತಂದೆಯ ಆಶೀರ್ವಾದ ಕಾರ್ಯನಿರ್ವಹಿಸುತ್ತದೆ ಎಂದು ಪರೀಕ್ಷಿಸಲು ಬಂದಿದ್ದೇನೆ. ನನ್ನ ತಂದೆ ಹೇಳಿದ ಮಾತು ನನ್ನಲ್ಲಿ ನಂಬಿಕೆ ಮೂಡಿಸಿದೆ, ನನ್ನ ಕೈಯಲ್ಲಿನ ಧೂಳು ಚಿನ್ನವಾಗುತ್ತದೆ. ಅವನು ನೆಲದ ಮರಳನ್ನು ಕೈಯಲ್ಲಿ ತೆಗೆದು ತನ್ನ ಬೆರಳುಗಳ ನಡುವಿಂದ ಹಾಕಿದಾಗ ಒಂದು ಹೊಳೆಯುವ ಉಂಗುರ ಉಳಿಯಿತು. ಸುಲ್ತಾನ ಅಚ್ಚರಿ ಮೂಡಿದ ನೋಟದಲ್ಲಿ ಅದನ್ನು ನೋಡಿದರು. ಅದು ಅವರ ಕಳೆದು ಹೋದ ಪವಿತ್ರ ಉಂಗುರವೇ? ಸುಲ್ತಾನ ಸಂತೋಷದಿಂದ, ನೀನು ನಿಜವಾಗಿಯೂ ಅದ್ಭುತ ವ್ಯಕ್ತಿ. ನಿನ್ನ ತಂದೆಯ ಆಶೀರ್ವಾದಗಳು ನಿಜವಾಗಿಯೂ ಶಕ್ತಿಯುತ ಎಂದರು. ನೀನು ಏನು ಬೇಕಾದರೂ ಕೇಳು, ನಾನು ಅದನ್ನು ನೀಡುತ್ತೇನೆ. ಆನಂದ್ ವಿನಮ್ರವಾಗಿ ಉತ್ತರಿಸಿದ, ನಾನು ನಿಮ್ಮ ಪ್ರಜೆಗಳು ಸಂತೋಷವಾಗಿರಬೇಕು ಎಂದು ಬಯಸುತ್ತೇನೆ. ನೀವು ನ್ಯಾಯಯುತವಾಗಿ ಬುದ್ಧಿವಂತಿಕೆಯಿಂದ ಆಳಬೇಕು. ಸುಲ್ತಾನ ಸಂತುಷ್ಟನಾಗಿ ಘೋಷಿಸಿದರು, ನೀನು ಖರೀದಿಸಿದ ಎಲ್ಲಾ ಲವಂಗವನ್ನು ನಾನು ಯಾವ ಬೆಲೆಗೆ ಬೇಕಾದರೂ ಖರೀದಿಸುತ್ತೇನೆ. ಆನಂದ್ ಮತ್ತೆ ಯಶಸ್ವಿಯಾದನು. ಪೋಷಕರ ಆಶೀರ್ವಾದ ಎಲ್ಲ ಸಂಪತ್ತಿಗಿಂತ ದೊಡ್ಡದು. ಅವರ ಪ್ರೀತಿ, ಬುದ್ಧಿವಂತಿಕೆ ಮತ್ತು ಪ್ರಾರ್ಥನೆಗಳು ಜೀವನದಲ್ಲಿ ನಮ್ಮನ್ನು ರಕ್ಷಿಸುತ್ತವೆ. ಈ ಕತೆ ನಮ್ಮ ಪೋಷಕರನ್ನು ಗೌರವಿಸಲು, ಸೇವೆ ಮಾಡಲು ಪ್ರೇರೇಪಿಸುತ್ತದೆ. ಅವರ ಆಶೀರ್ವಾದ ನಮಗೆ ಧೂಳನ್ನು ಸಹ ಚಿನ್ನವಾಗಿಸಲು ಶಕ್ತಿಯುತ. ನಿಮ್ಮ ಪೋಷಕರನ್ನು ಪ್ರೀತಿಸಿ, ಗೌರವಿಸಿ, ಸೇವಿಸಿ. ಈ ಕತೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಗಳನ್ನು ನೀವು ಮತ್ತೆ ಮತ್ತೆ ನೋಡಲು ಬಯಸಿದರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.